ಇದು ಮನೆ ಒಳಗಡೆ. ಇಲ್ಲಿ ವೆರೈಟಿ ಆಫ್ ದೇವಿಗಳನ್ನ ಕೂರಿಸಿದ್ರು ಅವರು. ತುಂಬ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲ. ನೋಡ್ಬೋದು. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ಗೊತ್ತಿಲ್ಲ. ಹಾಯ್ ಎವ್ರಿಬಡಿ, ನಾನಿವತ್ತು ಹೊರಟಿರುವಂಥದ್ದು ಮೈಸೂರಿಗೆ. 4 ಗಂಟೆಗೆ ಇತ್ತು, ರೆಡಿ ಆಗಿದ್ದೀನಿ. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ಗೊತ್ತಿಲ್ಲ. ನಮ್ಮ ಮೇಡಮ್ ಸಹ ಹೋಗ್ತುಂಟು. ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೇನಂತ ಹೇಳಿದರೆ 6 o'clock ಎಲ್ಲರೂ ಸ್ಯಾಟಲೈಟಿಗೆ ಎತ್ತಬೇಕು ಅಂತ ಹೇಳಿ, ರೀಚ್ ಆಗಬೇಕು ಅಂತ ಹೇಳಿ. ಅಂದರೆ ನಾವು 3 ಜನ ಹುಡುಗಿಯರಿದ್ವಿ, 3 ಜನ ಹುಡುಗರಿದ್ವಿ, ಲೈಕ್ ಕೊಲೀಗ್ಸ್. ಅಷ್ಟೊತ್ತಿಗೆ ಇವರು ಬಾಯ್ಸ್ ಹೇಳ್ತಾ ಇದ್ರು ವಿ ವಿಲ್ ಗೆಟ್ ಲೇಟ್ ಅಂತ, ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ನಾವು ಅಷ್ಟು ಹೊತ್ತಿಗೆ ಹಸು ಆಗ್ತಿತ್ತು, ಇವರಿಗೆ ಕಾದ್ರೆ ಆಗಲಿಕ್ಕಿಲ್ಲ ಅಂತ ಹೇಳಿ ಇಡ್ಲಿ ಮತ್ತು ವಡೆ ಆರ್ಡರ್ ಮಾಡಿದ್ವಿ. ಒಬ್ಬರು ಬರುವಾಗ 7 o'clock ಆಗುತ್ತೆ, 1 hour ಲೇಟ್ ಆಗುತ್ತೆ ಅಂತ ಹೇಳಿದರು. ಸೊ ಅಲ್ಲಿನ ಮೈಸೂರಿಗೆ ರೀಚ್ ಆಗುವಾಗ ಡೆಫಿನೆಟ್ಲಿ ತುಂಬ ಲೇಟ್ ಆಗುತ್ತೆ, 11 o'clock ಅಷ್ಟು ಹೊತ್ತಾಗುತ್ತೆ ಅಂತ ಹೇಳಿ ವಿ ಆರ್ಡರ್ಡ್. ತಿಂಡಿ ಆರ್ಡರ್ ಮಾಡಿ ತಿಂಡಿ ಮಾಡಿಬಿಟ್ಟು ಬಂದ್ವಿ. ಬಿಕಾಸ್ ಅವ್ರಿಗಾದರೆ ಲೇಟ್ ಆಗುತ್ತೆ ಅಂತ ಹೇಳಿ ಇಡ್ಲಿ ತಿಂದ್ವಿ. ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಕಾಂಪ್ಲಿಮೆಂಟ್ರಿಯಾಗಿ ಸಾಂಬಾರು ಕೊಟ್ಟಿದ್ದರು. ಸಾಂಬಾರು ವಾಸ್ ಆಲ್ಸೋ ನೈಸ್. ಚಟ್ನಿ ಜೊತೆ ಕೂಡ ಚೆನ್ನಾಗಿತ್ತು. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲಿ ತಿಂದ್ವಿ ಇಡ್ಲಿ ಮತ್ತು ವಡೆ. ಎಲ್ಲರೂ ಇವಾಗ ನೋಡಿ ಇಲ್ಲಿ ನೈಟ್ ಶಿಫ್ಟ್ ಎಂಪ್ಲಾಯೀಸ್ ಮಲ್ಕೊಂಡಿದ್ದಾರೆ, ಮತ್ತೆ ಕೆಲವೊಂದು ಬಾಯ್ಸ್ ಇದ್ದಾರೆ, ಎದುರಿದ್ದಾರೆ. ಅವರನ್ನು ನೋಡಿ, ನಮ್ಮ ಸೀನಿಯರ್. ಹೋಗ್ತಾ ಇದೀವಿ ಮೈಸೂರಿಗೆ. ಆಕ್ಚುಲಿ ನಿದ್ದೆ ಇಲ್ಲ ಇವತ್ತು, ತುಂಬಾ ಬೇಗ ಹೊರಡ್ಬೇಕು ಅಂತ ಇವ್ರು ಹೇಳ್ತಾ ಇದ್ರು. ನೋಡಿ ಈಗ ಚಂದ ಮಲ್ಕೊಂಡಿದ್ದಾರೆ ಇವರು, ಆದ್ರೆ ನಮಗೆ ನಿದ್ದೆ ಬರ್ತಾ ಇಲ್ಲ. ನಾನ್ ಸ್ವಲ್ಪ ಬೇಗ ಅರ್ಲಿ ಲಾಗೌಟ್ ತಗೊಂಡೆ, ಇವರೆಲ್ಲ ತಗೊಳ್ಳಿ, ಎಚ್ಚರಿಕೆ ಆಯ್ತು. ಇದು ಮೈಸೂರಿಗೆ ಹೋಗುವಾಗದ್ದು ಸೀನರಿ. ಒಂದು 3 hours ಆಯಿತು ನಮಗೆ ಮೈಸೂರಿಗೆ ರೀಚ್ ಆಗಲಿಕ್ಕೆ. ಬಸ್ಸಲ್ಲಿ ಹೋದ್ವಿ. ಈಗ ನಾವು ರೀಚ್ ಆದ್ವಿ ಮನೆ ಹೋಗ್ಲಿಕ್ಕೆ. ಇವತ್ತು ನಾವು ಬೆಂಗಳೂರಿಂದ ನಂಜನಗೂಡಿಗೆ ಬಂದಿದ್ದೀವಿ. ಏನು ವಿಷಯ ಅಂದರೆ ಇವತ್ತು ನಮ್ಮ ಟೀಮ್ಮೇಟು ನಿಖಿಲ್ ಅವ್ರದ್ದು ಮನೆ ಗೃಹ ಪ್ರವೇಶ. ಅದಕ್ಕೆ ನಾವು ಬೆಂಗಳೂರಿಂದ ಮೈಸೂರಿಗೆ ಬಂದು ಮತ್ತೆ ಮೈಸೂರಿಂದ ನಂಜನಗೂಡಿಗೆ ಬಂದಿದ್ದೀವಿ. ದೇವಿ ರಮನಹಳ್ಳಿ ಅಂತ. ನಾವು ಅಂಜನಾಗೆ ಮತ್ತೆ ಸ್ಪರ್ಶಾಗೆ ವೇಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಸ್ಪರ್ಶ ಅದು ಸ್ಲಿಪ್ಪರ್ ಕಿತ್ತೋಗಿದೆ. ಸೊ ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ ಅವ್ರಿಗೋಸ್ಕರ. ಮತ್ತೆ ಟಿಫನ್ಗೂ ವೇಟ್ ಮಾಡ್ತಾ ಇದ್ದೀವಿ. ತುಂಬ ಹೊಟ್ಟೆ ಹಸಿ ಆಗ್ತಾ ಇದೆ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಅವರಿಬ್ರು ಬರಲಿ ಅಂತ ವೇಟ್ ಮಾಡ್ತಾ ಇದ್ದೀವಿ ಪೆಂಡಲ್. ಸೊ ನಾವಿವತ್ತು ನಿಖಿಲಿದ್ದು ಹೌಸ್ ವಾರ್ಮಿಂಗ್ ಸೆರೆಮನಿಯಲ್ಲಿ ಬಂದಿದ್ದೀವಿ. ದಸ್ ಆರ್ ಮೈ ಕೊಲೀಗ್ಸ್. ಆಕ್ಚುಲಿ ಅದೆರಡು ಕೇರಳ, ದಿಸ್ ಇಸ್ ಹೊನ್ನಾವರ, ಇವ್ರದ್ದು ಚಿಕ್ಕಬಳ್ಳಾಪುರ. ಮತ್ತೆ ಇಬ್ರು ಲೇಡೀಸ್ ಬರ್ಲಿಕ್ಕಿದ್ದಾರೆ. ಬಿಕಾಸ್ ಆಫ್ ಸಮ್ ಇಶ್ಯೂಸ್ ದೇ ಆರ್ ಸ್ಟಕ್. ದೇ ವಿಲ್ ಕಮ್ ಸೂನ್ ಅಂತ ಹೇಳಿ ಬಂದ್ರು ಇಬ್ರು. ಬ್ರೇಕ್ಫಾಸ್ಟ್ ಇಟ್ಸ್ ಆಲ್ಮೋಸ್ಟ್ 11 o'clock. ಏನು ಬೇಡ, ಇವಾಗ ಬಾಳೆ ಎಳೆ ಬರ್ತಾರೆ. ಬಡಾ ಪೂಜಿ ತೊಳಿರಿ ಮುಂತಾರದು. ಒಂದಿಡ್ಲಿ, ಒಂದು ಚಟ್ನಿ ಹಾಕಿ ಸರಿ ಬೈದಿ. ತಿನ್ನಿ ಶೋಕಿಜ್ಜಿ. Hi everybody. Ashwin, how is the breakfast? Nice. Tell me, I'm asking with you. ನನಗೆ ಆಲ್ರೆಡಿ ತಿಂದಾಗಿತ್ತು ಇಡ್ಲಿ, ಸೊ ನನಗೆ ಅಷ್ಟು ಸ್ಪೆಷಲ್ ಅಂತ ಅನ್ಸಲ್ಲ.
ಇದು ಅವ್ರ ಪದ್ಧತಿ ಅಂತೆ. ನೃತ್ಯ ಎಲ್ಲ ಇತ್ತು. ಅದೇ ಅಲ್ಲಿ ವೇಷ ಹಾಕಿ ನಿಂತಿದ್ದಾರೆ ನೋಡಿ, ಅವರು ಸ್ವಲ್ಪ ನೃತ್ಯ ಎಲ್ಲ ಮಾಡಿದ್ರು. ಇದು ಮನೆ ಒಳಗಡೆ, ಇಲ್ಲಿ ವೆರೈಟಿ ಆಫ್ ದೇವಿಗಳನ್ನು ಕೂರಿಸಿದ್ರು ಅವರು. ತುಂಬ ಚೆನ್ನಾಗಿತ್ತು. ಡೆಕೋರೇಷನ್ ಎಲ್ಲ ನೋಡ್ಬೋದು ನೀವೇ. ಮತ್ತು ಲೈಟಿಂಗ್ ಎಲ್ಲ ನೋಡಿ ಚೆನ್ನಾಗಿತ್ತು. ಮನೆ ಬಗ್ಗೆ ಹೇಳಬೇಕಂದ್ರೆ ಮನೆ ಚಿಕ್ಕದಾಗಿ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಮತ್ತು ತುಂಬ ಗಮ್ಮತ್ತಿತ್ತು. ಸ್ವೀಟ್ಸ್ ನೋಡಿ, ವೆರೈಟಿ ಆಫ್ ಸ್ವೀಟ್ಸ್ ನನ್ನ ಕೊಲಿಗೆ ತಗೊಂಡು ಹೋದ್ಲು. ಅಲ್ಲೊಂದು ನಾಯಿ ಇತ್ತು, ಚೆನ್ನಾಗಿತ್ತು. ನಾವು ಹಿಯರ್ ಕಮ್ಸ್ ಮೈ ಫೇವ್ರೆಟ್ ಪಾರ್ಟ್, ಊಟ. ತುಂಬ ಗಮ್ಮತ್ತಿತ್ತು. ತುಂಬ ವೆರೈಟಿ ಆಫ್ ಫುಡ್ ಇತ್ತು. ಮತ್ತು ಒಂದೆರಡು ಹುಡುಗಿರು ಬಂದರು. ಅವರು ಹುಡುಗಿರಿಗೆ ಮಾತ್ರ ಕುಂಕುಮ ಇಟ್ಟು ಮತ್ತು ಒಂದು ಗ್ಲಾಸ್ ಕೊಟ್ಟರು. ಐ ಥಿಂಕ್ ಇದು ಅವ್ರದ್ದು ಪದ್ಧತಿ ಅನಿಸುತ್ತೆ, ಮೈಸೂರು ಕಡೆದು. ಮತ್ತು ಹುಡುಗರಿಗಿರಲಿಲ್ಲ, ಬರೀ ಹುಡುಗಿರಿಗೆ. ಮತ್ತು ಊಟ ಎಲ್ಲ ಮಾಡಿ ಇದು ವಾಪಸ್ ನಾನು ಮನೆಗೆ ಹೊರಟೆ. ಅಂದರೆ ಅಲ್ಲಿ ಮೈಸೂರಿಂದ 6 hours ಆಗುತ್ತೆ. ಸೊ ನಾನು ಮನೆಗೆ ಹೊರಟೆ. ಒಬ್ಬರು ಎಲ್ಲ